ಇನ್ನು ಬಿಜೆಪಿಯಲ್ಲಿ ಹೊತ್ತಿರುವಂತಹ ಬಂಡಾಯದ ಕಿಚ್ಚು ಈಗ ನಿಧಾನವಾಗಿ ಜ್ವಾಲೆಯಾಗಿ ಬದಲಾಗುತ್ತಾ ಅನ್ನುವಂಥದ್ದು ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಕಾರಣ ಬಿಜೆಪಿ ನಾಯಕರ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಈಗ ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನಿದು ಹೊಂದಾಣಿಕೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗಿನ ಸಮರ ಬಿಜೆಪಿಯ ಒಳಗೆ ನಡೀತಾ ಇರುವಂಥದ್ದು? ರೆಬೆಲ್ಸ್ ಟೀಮ್ ಸಿಡಿದೆದ್ದಿರೋದು ಯಾಕೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹೊಂದಾಣಿಕೆಯ ರಾಜಕೀಯ, ಬಿಜೆಪಿಯಲ್ಲಿ ಹೆಚ್ಚಾಯಿತು ಬಂಡಾಯ. ಯತ್ನಾಳ್ ಜಾರಕಿಹೊಳಿ ಟೀಮ್ ಬಳಿಕ ಸಿಟಿ ರವಿ ಅಸಮಾಧಾನ. ಹೊರಗೆ ಎಷ್ಟೇ ಒಗ್ಗಟ್ಟು ಅಂತ ತೋರಿಸಿದ್ರು ಪದೇ ಪದೇ ಬಿಜೆಪಿ ಒಡೆದ ಮನೆ ಆಗ್ತಿದೆ ಅನ್ನೋ ಅನುಮಾನ ಕಾಡ್ತಿದೆ. ಮೊನ್ನೆ ಅಷ್ಟೇ ವಿಜಯೇಂದ್ರ ಮತ್ತು ಬಿಎಸ್ವೈ ನಾಯಕತ್ವದ ವಿರುದ್ಧ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ ಬೆಳಗಾವಿಯಲ್ಲಿ ಸಭೆ ನಡೆಸಿತು. ಇದಕ್ಕೆ ಪಕ್ಷದ ನಾಯಕತ್ವ ಹೊಂದಿರೋರಿಂದಲೇ ಹೊಂದಾಣಿಕೆ ರಾಜಕಾರಣ ನಡೀತಿದೆ ಅನ್ನೋ ಆರೋಪ ಮಾಡಿದ್ರು. ಇದೀಗ ಇದೇ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಸಿಟಿ ರವಿ ಮೌನ ಮುರಿದಿದ್ದಾರೆ. ಹೊಂದಾಣಿಕೆ ರಾಜಕಾರಣಕ್ಕೆ ನಾನು ಸಹ ಬಲಿಪಶು ಆಗಿದ್ದೇನೆ ಎಂದು ತಮ್ಮ ಸೋಲಿನ ನೋವಿನ ನುಡಿಯನ್ನ ಅಸಮಾಧಾನದ ರೀತಿ ಹೊರ ಹಾಕಿದ್ದಾರೆ. ಪ್ರಾಮಾಣಿಕವಾಗಿ ಪಾರ್ಟಿ ಅಂತ ಹೊಡೆದಾಡ್ತಾರೆ, ಅವ್ರು ಬಲಿಪಶು ಆಗ್ತಾರೆ. ರಾಜಕಾರಣ ಮಾಡೋರು ಎಲ್ಲ ಕಡೆಗೂ ಸಲ್ತಾರೆ. ಯಾರು ಪಾರ್ಟಿ ರಾಜಕಾರಣ ಮಾಡ್ತಾರಲ್ಲ, ಸಿದ್ಧಾಂತದ ರಾಜಕಾರಣ ಮಾಡ್ತಾರಲ್ಲ, ಅವ್ರನ್ನ ಈ ರಾಜಕಾರಣ ಮಾಡೋರೆಲ್ಲ ಸೇರಿ ಮುಗಿಸ್ಬಿಡ್ತಾರೆ. ನಾನು ಅದರ ಬಲಿಪಶುವೆ. ರಾಜಿ ಆಗದೇ ಇದ್ದ ಕಾರಣಕ್ಕೆ ಎಲ್ಲ ಪಕ್ಷದವರು ಸೇರಿ, ನಮ್ಮವರೂ ಸೇರಿಕೊಂಡು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ರು. ಇನ್ನು ಇತ್ತೀಚೆಗಷ್ಟೇ ಜನಾಂದೋಲನ ಸಭೆಯಲ್ಲಿ ಖುದ್ದು ಡಿಸಿಎಂ ಡಿಕೆ ವಿಜಯೇಂದ್ರ ಗೆದ್ದಿದ್ದು ಕಾಂಗ್ರೆಸ್ ಭಿಕ್ಷೆಯಿಂದ ಎಂದು ಬಹಿರಂಗವಾಗಿ ಹೇಳಿದ್ರು. ಡಿಕೆ ಹೇಳಿಕೆಯೇ ಹೊಂದಾಣಿಕೆ ರಾಜಕಾರಣ ಎಂದು ಸಿಟಿ ರವಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ನೀವು ಕೇವಲ ಭಿಕ್ಷೆ ಕೊಟ್ರು ಅಥವಾ ಮರುಭಿಕ್ಷೆ ಪಡೆದ್ರು ಎಂದು ತಿವಿದಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ ಮಾತನಾಡಿದ್ದ ಬಿಜೆಪಿ ಶಾಸಕ ಬಿಪಿ ಹರೀಶ್, ಕಾಂಗ್ರೆಸ್ ಭಿಕ್ಷೆಯಲ್ಲಿ ಗೆದ್ದವರು ಶಾಸಕರಾಗಿ ಇರೋದು ಬೇಡ, ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧಿಸಿ ಗೆದ್ದು ಬನ್ನಿ ಎಂದು ಮನವಿ ಮಾಡಿದ್ದಾರೆ. ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಅನ್ನೋರು ಟಿಕೆಟ್ ಕೊಟ್ಟಿದ್ರೆ ನೀನು ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಡಿ.ಕೆ. ಶಿವಕುಮಾರ್ ನಮ್ಮ ಭಿಕ್ಷೆಯಿಂದ ಗೆದ್ದಿದ್ದಾರೆ ಅಂತ ಅವ್ರು ಹೇಳಿದರು. ಮರುಭಿಕ್ಷೆ ಏನು ಪಡೆದ್ರಿ? ಬಿಜೆಪಿ ಗೆಲ್ಲೋದಕ್ಕೆ ಸಹಕಾರ ಕೊಟ್ಟಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಸಹಕಾರ ಕೊಟ್ಟಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅದು ಪಕ್ಷ ವಿರೋಧಿ ಕೃತ್ಯ ಆಗುತ್ತೆ. ಬರೀ ಭಿಕ್ಷೆ ಕೊಟ್ಟರೋ ಅಥವಾ ಮರುಭಿಕ್ಷೆನೂ ಪಡೆದಿದ್ದೀರೋ ಅದನ್ನು ಸ್ಪಷ್ಟಪಡಿಸಿ. ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಭಿಕ್ಷೆಯಿಂದ ನಮ್ಮ ಪಕ್ಷದ ಅಧ್ಯಕ್ಷರು ಶಾಸಕರಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ತಾವು ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧಿಸಿ ಗೆದ್ದು ಬನ್ನಿ. ಹೀಗೆ ಹೊಂದಾಣಿಕೆ ರಾಜಕಾರಣದ ಆರೋಪ ನೇರವಾಗಿ ಯಾರ ಕಡೆ ತಿರುಗಿದೆ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳಬೇಕಿಲ್ಲ ಬಿಡಿ. ಇದೇ ಕಾರಣಕ್ಕೆ ಬೆಳಗಾವಿಯಲ್ಲಿ ರೆಬೆಲ್ಸ್ಗಳ ಸಭೆ ನಡೆದಿದ್ದು ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ಪರ್ಯಾಯ ನಾಯಕತ್ವದ ಕೂಗು ಎದ್ದಿರೋದು. ಬಿಜೆಪಿಯ ಒಳಬೇಗುದಿ ಒಂದು ಕಡೆ ಆದ್ರೆ ಅತ್ತ ಚನ್ನಪಟ್ಟಣ ಟಿಕೆಟ್ ವಿಚಾರ ಮತ್ತಷ್ಟು ಕಗ್ಗಂಟಾಗುವ ಲಕ್ಷಣಗಳು ಗೋಚರಿಸಿವೆ. ನಿನ್ನೆಯಷ್ಟೇ ಸಿಪಿ ಯೋಗೇಶ್ವರ್ ಟಿಕೆಟ್ ಸಿಗದೇ ಇದ್ರೆ ಬಂಡಾಯವಾಗಿ ಸ್ಪರ್ಧಿಸುವ ಸುಳಿವು ನೀಡಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮಾಧಾನದಿಂದ ಇರಬೇಕು ಎಂದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದಂತ ಕ್ಷೇತ್ರ, ಅದು ಜೆಡಿಎಸ್ ಪಕ್ಷ ಗೆದ್ದಂತ ಕ್ಷೇತ್ರ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರಬೇಕು ಅಂತಕ್ಕಂಥ. ಯೋಗೇಶ್ವರ್, ಸಿಪಿ ಯೋಗೇಶ್ವರ್ ಅವರು ಬಹಳ ಉತ್ತಮ ನಾಯಕರು. ಜನ ಆಶೀರ್ವಾದ ಚನ್ನಪಟ್ಟಣದಲ್ಲೇ ತಮ್ಮ ರಾಜಕೀಯ ಪ್ರಾರಂಭವನ್ನು ಮಾಡಿ ಅಲ್ಲೇ ಜನರ ಆಶೀರ್ವಾದವನ್ನು ಪಡೆದಿರೋರು. ಅವರು ಯೋಗ್ಯವಾಗಿದ್ದಾರೆ. ಒಟ್ಟು ಸಿಪಿ ಯೋಗೇಶ್ವರ್ ಅವರಿಗೆ ಯಾವ ರೀತಿ ಅವಕಾಶವನ್ನು ದೊರಕಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಮ್ಮ ಉದ್ದೇಶವಾಗಿದೆ ಹೊರತು ಬಿಜೆಪಿಯಲ್ಲೇ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡುವ ವಿಚಾರವಾಗಿ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಈ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಎನ್ಡಿಎ ಅಭ್ಯರ್ಥಿ ಮಾಡುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅಲ್ಲಿನ ಕಾರ್ಯಕರ್ತರು ಒತ್ತಡ ಹೇರ್ತಿದ್ದಾರೆ. ಈ ಮಧ್ಯೆ ಆಗಸ್ಟ್ 15ರಂದು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡಲು ಖುದ್ದು ಡಿಸಿಎಂ ಡಿಕೆ ಹೋಗ್ತಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ಚನ್ನಪಟ್ಟಣ ಖಾಲಿ ಇದೆ, ಅಲ್ಲಿಗೆ ಹೋಗ್ತೀನಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಯೋಗೇಶ್ವರ್ ಪಕ್ಷೇತರ ಸ್ಪರ್ಧೆ ಬಗ್ಗೆಯೂ ಮಾತನಾಡಿರುವ ಡಿಕೆ ಈಗ ಹೀಗೆ ಹೇಳ್ತಾರೆ. ಇಡಿ ಸಿಬಿಐ ಅಂತ ಹೆದರಿಸಿದ್ರೆ ಮನೆಯಲ್ಲಿ ಪ್ಯಾಕ್ ಮಾಡಿಕೊಂಡು ಕೂರ್ತಾರೆ ಎಂದಿದ್ದಾರೆ. ನಾನು ಆ ಜಿಲ್ಲೆಯವನು, ಸೊ ಖಾಲಿ ಇದೆ. ನಾನು ಅದಕ್ಕೆ ನಮ್ಮ ಊರಿಗೆ ನಾನು ಕನಕಪುರಕ್ಕೆ ಹೋಗೋಕ್ಕೆ ಆಸೆ. ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ.
ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ. ಯೋಗೇಶ್ವರ್ ಅವ್ರು ಹೇಳ್ತಾರೆ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ನಾನು ಇಂಡಿಪೆಂಡೆಂಟ್ ಆಗಿ ಆಗ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಪ್ಪ, ಯಾರ್ಯಾರು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ, ಎದುರಿಸಿ ಪದರಿಸಿ ಇಡಿ CBI ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ಹೀಗೆ ಬಿಜೆಪಿಯ ಒಳ ಜಗಳ ಹಾಗೂ ಬಿಜೆಪಿ ಜೆಡಿಎಸ್ ನಡುವಿನ ಚನ್ನಪಟ್ಟಣ ಟಿಕೆಟ್ ಕದನ ಕಮಲ ಪಡಿಯಲ್ಲಿ ತಳಮಾಳ ಏಳುವಂತೆ ಮಾಡಿದೆ. ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.